ಈ ಥರ ಇಟ್ಟು ಹೈ ಪ್ರೆಷರ್ ನೀರು ಹೋಗಿದೈತ್ರಿ ಇದು. ಕ್ವಾಕ್ ಸಿಸ್ಟಮ್ಗಳನ್ನ ಅದಾವ ಇದ್ರಾಗ. ಅಂದ್ರೆ ಏನೈತಿ ಎತ್ತರಕ್ಕೆ ಹೊಡಿಯುವಂಗೆ ಈ ಥರ ಎಲ್ಲ ಇದನ್ನ ಮೇಂಟೈನ್ ಇಟ್ಟಾನ. ಆಮೇಲೆ ಈಗ ನಿನ್ನ ಕಡೆ ಚಾರ್ಜರ್ ಹೇಳ್ಬೋದು. ಇದ್ರ ಚಾರ್ಜರ್ ಹೇಳ್ಬೇಕಂದ್ರೆ 3.0 ಚಾರ್ಜರ್ ಬರ್ತೈತಿ. ಅಂದ್ರೆ ಪೂರ್ತಿ ಹೈ ಪ್ರೆಷರ್ ಚಾರ್ಜರ್ ಬರ್ತೈತಿ ಇದು ಆ್ಯಕ್ಚುಲಿ. ಹಿಂಗಾಗಿ ಹೇಳ್ಬೇಕಂದ್ರೆ ಜಲ್ದಿ ಚಾರ್ಜ್ ಆಕೈತಿ. ಆಮೇಲೆ ಇದು ಲಿಥಿಯಮ್ ಪಂಪ್ ಇರೋದ್ರಿಂದ ಹೇಳ್ಬೇಕಂದ್ರೆ ಒಂದು 65ರಿಂದ 70 ಪಂಪ್ ಅಂತೂ ಹೋಗಿದ್ದು ಕಣ್ಣು ಮುಚ್ಚಿ ಹೊಡಿತೈತಿ. ಏನಪ್ಪ ಒಂದು ಎಷ್ಟು ಸಿಂಗಲ್ ಮೋಟ್ರ್ ಚಾಲು ಮಾಡ್ರೆ ಒಂದು 65 ಮೇಲ್ಪಟ್ಟಂತೂ ಹೊಡಿತೈತಿ. ಮತ್ತು 1 ವರ್ಷ ಗ್ಯಾರಂಟಿ ಬರ್ತಾವೆ ಲಿಥಿಯಮ್. ಮತ್ತು ನಾರ್ಮಲ್ ಹೇಳ್ಬೇಕಂದ್ರೆ ಮಾರ್ಕೆಟ್ನಾಗ ಲಿಥಿಯಮ್ ಪಂಪ್ಗಳು ಬಂದಾವ. ಹೆಂಗೆ ಬಂದಾವಪ್ಪ ಅಂತಂದ್ರೆ 800 ಗ್ರಾಮ್ದು ಬಂದಾವ ಪಂಪ್ಗಳು. ಬಟ್ ಇದು ಹೇಳ್ಬೇಕಂದ್ರೆ 1100 ಗ್ರಾಮ್ ಒಂದು ಪಂಪ್ ಬಂದೈತಿ. ಅಂದ್ರೆ ಯಾವ ಲಿಥಿಯಮ್ ಬ್ಯಾಟ್ರಿ ಅಂದ್ರೆ ಸ್ವಲ್ಪ ಹೈ ಪವರ್, ಅಂದರೆ ಕೆಪಾಸಿಟಿ ಜಾಸ್ತಿ ಇದ್ದದ್ದು. ಬಟ್ ವೇಟ್ಲೆಸ್ ಐತಿ, ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ಫೀಚರ್ಸ್ ಎಲ್ಲನೂ ಇಟ್ಟಾನ, ಏನಿಲ್ಲ. ಆಮೇಲೆ ಈ ಥರ ಹೇಳ್ಬೇಕಂದ್ರೆ ಏನೈತಿ ಒಂದು ಬಲ್ಬ್ ಕೊಟ್ಟಾನ ಸುಮ್ಮಟ ಒಂದು ಸಿಂಪಲ್ದಾಗ. ಮತ್ತು ಇದು ಏನೈತಿ ಪವರ್ಫುಲ್ಲಾಗಿ ಹೇಳ್ಬೇಕಂದ್ರೆ ಇದು ಪೈಪ್ ಕೊಟ್ಟಾನ. ಈ ಪೈಪ್ದಿಂದ ಏನೈತಿ ನಾವು ಇದನ್ನ ಯೂಸ್ ಮಾಡ್ಕೋಬೋದು. ಏನಪ್ಪ ಅಂತಂದ್ರೆ ಇದೇನಿರ್ತೈತಿಲ್ಲ, ಇದಕ್ಕೆ ನಾವು ಏನೈತಿ ಪೈಪ್ ಏನೈತಿ ಯೂಸ್ ಮಾಡ್ಕೊಳ್ಳೋಂಗೆ ಏನೈತಿ ಸೆಟ್ಟಿಂಗ್ ಕೊಟ್ಟಾನು. ಈ ಥರ ಹಾಕ್ಕೊಂಡು ಇಲ್ಲೇನೈತಿ ಇದಕ್ಕೆ ಯೂಸ್ ಮಾಡಿಕೊಂಡು ಈ ಥರ ಹಿಂಗೆ ಡೈರೆಕ್ಟ್ ಹಾಕ್ಕೊಂಡು ಈ ಥರ ಯೂಸ್ ಮಾಡ್ಕೊಳ್ಳೋಂಗೆ ಏನೈತಿನೂ ಕೊಟ್ಟಾನ್ರಿ ಎಲ್ಲ. ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏನಪ್ಪ ಅಂದ್ರೆ ಇದೊಂದು ಎಕ್ಸ್ಟ್ರಾ ಕೊಟ್ಟಾನು. ಇದು ಎಲ್ಲಿಪ್ಪ ಅಂತಂದ್ರೆ ಇದು ಒಳಗೆ ಮೋಟ್ರದಾಗ ಹಾಕುವಂಥದ್ದು. ನಾನು ಇನ್ಕತಕ್ಕ ವಿಚಾರ ಮಾಡಿ ಇದು ಎದಕ್ಕೆ ಅಂತಂದ. ಬಟ್ ಇದೆಲ್ಲರೇ ಅಂತ ಸಮ್ ಟೈಮ್ ನಮ್ಗೆ ವರ್ಕ್ ಆಗಲಿಲ್ಲ ಅಂದ್ರೆ ಇದೇನೈತಿ ಇದೊಂದು ಎಕ್ಸ್ಟ್ರಾ ಕೊಟ್ಟಾನ ಇಲ್ಲಿ ಗಟ್ಟು. ಇದು ಎಲ್ಲಿ ಹೇಳ್ಬೇಕಂದ್ರೆ ಯಾರ ಒಂದು ಕಂಪ್ನಿ ಪಂಪ್ ಒಳಗೆ ಎಲ್ಲಿ ಸಿಗಕ್ಕೆ ಸಾಧ್ಯ ಇಲ್ಲ. ಒಂದು ರೀತಿ ಒಂದು ವಿಶೇಷತೆ ಇದು. ಏನಪ್ಪ ಅಂತಂದ್ರೆ ಇಲ್ಲಿ ಹಾಕ್ಕೊಂಡು ಇಲ್ಲಿ ಒಳಗೆ ಇಲ್ಲಿ ಪಂಪ್ನ ಒಳಗೆ ಮೋಟ್ರಕ್ಕೆ ತಂದು ಅಟ್ಯಾಚ್ ಬರ್ತೈತಿ ಇದು. ಇದನ್ನ ಹಾಕಿ ಹೇಳ್ಬೇಕಾರೆ ಯೂಸ್ ಮಾಡ್ಕೊಳಂಗೆ ಏನೈತಿ ಸಿಸ್ಟಮ್ ಇಟ್ಟಾನೆ ಇದನ್ನ. ಆ್ಯಕ್ಚುಲಿ ಇದೊಂದು ಯಾಕಪ್ಪ ಅಂತಂದ್ರೆ ನೋಡ್ಲಿಲ್ಲ ಏನು ಬಗ್ಗೆ ಈ ಥರ ಹಿಂಗೆ ಪ್ರೆಷರ್ ಇದ್ರೆ ಒಂದೇ ಮೋಟ್ರ್ ಚಾಲು ಮಾಡೇನ್ರಿ ಈ ಪರಿ ಪ್ರೆಷರ್ ಕೊಡೋದಕ್ಕೆ. ಈಗ ಎರಡನೇ ಮೋಟ್ರ್ ಚಾಲು ಮಾಡುವಟ್ಟು ಅದು ಫ್ರೋಟ್ ಆಗೋದಿಲ್ಲ, ಅಷ್ಟು ಫುಲ್ ಹೆವಿ ಪ್ರೆಷರ್ ಐತಿ. ಒಂದೇ ಮೋಟ್ರಕ್ಕನೇ ಎಷ್ಟು ಬೇಕಾದ ಪ್ರೆಷರ್ದಿಂದ ಹೊಡ್ಯೋಕ್ಕೆ ಚಾನ್ಸಸ್ ಐತಿ ಇದರಿಂದ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಇದನ್ನ ಎತ್ತರಕ್ಕೆ ಹೊಡಿದಂದ್ರೆ ಹೆಂಗೆ ರೀ ಅಂತಂದು ಇದೆ. ಈಗ ನಾವು ವಿಚಾರ ಹೇಳಿದ್ ನಿಮ್ಗೆ, ಅಂದ್ರೆ ಕಬ್ಬು ಎತ್ತರದ್ದು ಇದ್ದು ಅಂದ್ರೆ ಮಾಡಿದ್ದು ಅಂದ್ರೆ ಹೆಂಗೆ ಅದೊಂದು ಯಾವುದೋ ಒಂದು ಪೈಪ್ ಇತ್ತಂತ ಹೇಳಿದ್ ನಿಮ್ಗೆ. ಆ್ಯಕ್ಚುಲಿ ಇದೇನು ಅವಶ್ಯಕತೆ ಬೀಳಂಗಿಲ್ಲ. ಯಾಕಂದರೆ ನಮ್ಮ ಮೋಟ್ರ್ ಇಲ್ಲೇ ಬಟನ್ದಾಗ ನಾವು ಹೆಚ್ಚ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಅದೇನು ಅವಶ್ಯಕತೆ ಬೀಳಲ್ಲ. ಬಟ್ ಏನೈತಿ ಒಂದು ಎಕ್ಸ್ಟ್ರಾ ಹೆಂಗೇನೈತಿ ಎತ್ತರ ಮಾಡ್ಕೊಂಡ ಈಗ ಕಬ್ಬ ಅಥವಾ ಯಾವ್ದಾರ ಒಂದು ತೋಟಗಾರಿಕೆ ಹಣ್ಣು ಹಂಪಲು ಗಿಡಗಳು ಇರ್ತಾವೆ, ಮಾವಿನ ಗಿಡ ಅವ ಇವ ಅಂತಲ್ಲಿ ಹೇಳ್ಬೇಕಂದ್ರೆ ಏನೈತಿ ಎತ್ತರಕ್ಕೆ ಹೊಡಿಬೇಕಾಗಿರ್ತೈತಿ. ಆ ಟೈಮ್ದಾಗ ಏನೈತಿ ಹಾಕಿ ಹೊಡ್ಯಾಕೆ ಏನೈತಿ ಇನ್ನೊಂದು ಸಿಸ್ಟಮ್ ಇಟ್ಟಾನು. ಈ ಥರ ಹಿಂಗೆ ಎತ್ತರ ಮಾಡಿ ಹೊಡ್ಕೋಬೋದು. ಈ ಥರ ಹಿಂಗೆ ಹೇಳ್ಬೇಕಂದ್ರೆ ಈ ಥರ ಹಿಂಗೆ ಎತ್ತರ ಮಾಡಿಕೊಂಡು ಎಲ್ಲ ಕಬ್ಬದು ಎತ್ತರ ಇರ್ತಾವಲ್ಲ ಅಂಥ ಜಾಗದಾಗ ದೊಡ್ಡ ಕಬ್ಬಿಗೆ ಹೆಂಗೆ ಹೊಡಿತಪ್ಪ ಅಂತಂದ ಟೈಮ್ದಾಗ ಇದನ್ನ ಹಿಂಗೆ ಎತ್ತರ ಮಾಡ್ಕೊಂಡು ಹೊಡಿಯೋಂಗೆ ಏನೈತಿ ಒಂದು ಪೈಪ್ ಎಕ್ಸ್ಟ್ರಾ ಇಟ್ಟು